ಗುರುಪ್ರಸಾದ್ ಸರ್, ತಾವು ಹೇಳ್ತಾ ಇದ್ರಿ ಈಗ ಲ್ಯಾಂಡಿಂಗ್ ಆಗುವಂಥ ಸಂದರ್ಭದ ಒಂದು ಪ್ರೊಸೀಜರ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಒಂದು ವೇಳೆ ಲ್ಯಾಂಡ್ ಆದ ಮೇಲೆ ಏನಾದರೂ ಆಗಿದ್ದಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಹೇಳ್ತಿದ್ರಿ ಸರ್. ಪ್ಲೀಸ್ ಕಂಟಿನ್ಯೂ. ಅಲ್ಲ, ಇವಾಗ ಲ್ಯಾಂಡ್ ಆದಮೇಲೆ ಸಮಸ್ಯೆಗಳು ಏನಿಲ್ಲ, ಆದರೆ ಕೆಲವು ಸಮಸ್ಯೆ ಅನ್ನೋದಕ್ಕಿಂತ ಸವಾಲುಗಳಿದೆ, ಚಾಲೆಂಜಸ್. ಅದಕ್ಕೆ ಮುಂಚೆ ತಾವು ಇದು ಮಾತಾಡ್ತಾ ಇದ್ದಾಗ ಜ್ಞಾಪಕ ಬಂತು, ಸುನೀತಾ ಅವರು 9 ತಿಂಗಳು ಇದ್ದರು, 285 ದಿವಸ 285 ದಿವಸ ಸರಾಗವಾಗಿ ಸುತ್ತಾ ಇದ್ರು. ಆದರೆ ಸುರೇಶ್ ಅವರು ಹೇಳಿದ್ರು, ವಾಪಸ್ ಬರೋದಿದೆಯಲ್ಲ ಅದು ತುಂಬ ಕ್ರೂಷಿಯಲ್ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ, ಬಹಳ ಒಂದು ಮುಖ್ಯವಾದ ಕಾರ್ಯ ಆಗಿರೋದು, ಮಹತ್ತರವಾದ ಕಾರ್ಯ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಸುನೀತಾ ವಾಪಸ್ ಬರ್ತಾ ಇದ್ದಾರೆ ಅಂದರೆ ಭಾರತಾದ್ಯಂತ ಅಥವಾ ಜಗತ್ತಿನಾದ್ಯಂತ ಎಲ್ಲ ಅಂತರಿಕ್ಷ ಉತ್ಸಾಹಿಗಳು, ಅಮೇರಿಕನ್ನರು, ಕೋಟ್ಯಾಂತರ ಭಾರತೀಯರು. ಯಾಕೆ ಅಂದರೆ ಯೋಚನೆ ಬಂದಿದ್ದು ಅವರ ಮನಸ್ಸಿನಲ್ಲಿ ಕಲ್ಪನಾ ಚಾವ್ಲಾ ಅವರಿಗೆ ಆದಂತಹ ಒಂದು ಸಮಸ್ಯೆ, ಅಪಾಯ, ಅಪಘಾತ ಖಂಡಿತ ಮನಸ್ಸಿನ ಹಿಂಭಾಗದಲ್ಲಿ ಇರುತ್ತೆ. ಅದು ಮೆಲುಕು ಹಾಕೋದಾದರೆ ನೋಡಿ, ಫೆಬ್ರವರಿ 1, 2003 ಕಲ್ಪನಾ ಚಾವ್ಲಾ ಹಾಗೂ ಇತರ 6 ಗಗನಯಾತ್ರಿಗಳಿದ್ದಂತಹ ಒಂದು ಅಂತರಿಕ್ಷ ಶಟಲ್, ಅಮೆರಿಕಾದ ಅಂತರಿಕ್ಷ ಶಟಲ್. ಇದು ನೋಡಿ, ಇಲ್ಲಿ ಈ ವಿಜುವಲ್ಸ್ ನೋಡ್ತಾ ಇದ್ದರೆ ನೀವು, ಈ ಕ್ರೂ ಡ್ರ್ಯಾಗನ್ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಆದರೆ ಅಂತರಿಕ್ಷ ಶಟಲ್ ಇದಕ್ಕಿಂತ ತುಂಬ ದೊಡ್ಡ ರಾಕೆಟ್ ವಿಮಾನ ಅದು. ಅದರಲ್ಲಿ 7 ಜನ ಗಗನಯಾತ್ರಿಗಳು ಬರ್ತಾಯಿದ್ರು. ಇಲ್ಲಿ 4 ಜನ ಬಂದಿರೋದು, ಅದರಲ್ಲಿ 7 ಜನ ಬರ್ತಾಯಿದ್ರು, ಕಲ್ಪನಾ ಚಾವ್ಲಾ ಹಾಗೂ ಇನ್ನೂ 6 ಗಗನಯಾತ್ರಿಗಳು. ಆದರೆ ವಾತಾವರಣವನ್ನು ಮರುಪ್ರವೇಶಿಸಿದಾಗ ಅದರ ರೆಕ್ಕೆಯ ಮುಂಭಾಗದಲ್ಲಿ ಒಂದು ರಂಧ್ರ ಆಯಿತು. ಆ ರಂಧ್ರ ಯಾಕಾಯ್ತಪ್ಪ ಅಂದರೆ, ಅಂತರಿಕ್ಷಕ್ಕೆ ತೆರಳುತ್ತಾನೆ ಸುಮಾರು 1 ವಾರದ ಹಿಂದೆ ಅಂತರಿಕ್ಷಕ್ಕೆ ತೆರಳುತ್ತಾ ಅದೇನಾಯಿತು ಅಂದರೆ, ಒಂದು ನೌಕೆ ಒಂದು ಭಾಗ ಮತ್ತೊಂದು ಭಾಗದ ಮೇಲೆ ಬಿತ್ತು. ಭಾಗ ಅನ್ನೋದಕ್ಕಿಂತ ಒಂದು ಚೂರು ಫೋಮ್ ಅಂತ ಹೇಳ್ತೀವಲ್ಲ, ನಮ್ಮ ಸ್ಪಾಂಜ್ ಥರದ್ದು. ಆದರೆ ಅದು ಯಾವ ವೇಗದಲ್ಲಿ ಬಿತ್ತು ಅಂದರೆ ಒಂದು ರಂಧ್ರ ಆಗೋಯ್ತು. ಆ ರಂಧ್ರ ಇದೇ ಕೊಲಂಬಿಯಾ ಅಂತರಿಕ್ಷ ಶಟಲ್ ಕಲ್ಪನಾ ಚಾವ್ಲಾ ಅವರನ್ನು ಹೊತ್ತು ಬರ್ತಿದ್ದಾಗ 65 ಕಿಲೋಮೀಟರ್ಗಳ ಎತ್ತರದಲ್ಲಿ ಪ್ಲಾಸ್ಮಾ ಅಂತ ಹೇಳ್ತೀವಿ, ಅಂದರೆ ಬಿಸಿಯಾದ ಅನಿಲಗಳು ಆ ರೆಕ್ಕೆಯೊಳಗೆ ಹೋಗಿ ರೆಕ್ಕೆನೇ ನಾಶ ಮಾಡಿಬಿಡ್ತು. ರೆಕ್ಕೆ ಉರಿದು ಹೋಯಿತು. ಹಾಗಾಗಿ ರೆಕ್ಕೆ ಯಾವಾಗಿರಲ್ವೋ ತರಗೆಲೆ ಥರ ಬೀಳಕ್ಕೆ ಶುರುವಾಯಿತು. ನೀವು ಯಾವಾಗಲೂ ಅಂತರಿಕ್ಷ ನೌಕೆನ ಭೂಮಿಗೆ ಕರ್ತರ್ತಾ ಯಾವ ಕೋನದಲ್ಲಿ ಅದು ಪ್ರವೇಶ ಮಾಡುತ್ತೆ, ಆಮೇಲೆ ಅದಕ್ಕೆ ಯಾವ ರೀತಿಯ ಸ್ಥಿರತೆಯನ್ನು ನೀವು ತರ್ತೀರ, ಯಾವ ರೀತಿ ಅದು ವಾತಾವರಣಕ್ಕೆ ಮುಖ ಮಾಡಿರುತ್ತೆ ಅನ್ನೋದು ಬಹಳ ಮುಖ್ಯ. ಯಾವಾಗ ಅದೇ ಆಗಲಿಲ್ವೋ, ಕಲ್ಪನಾ ಚಾವ್ಲಾ ಹಾಗೂ ಇತರ 6 ಗಗನಯಾತ್ರಿಗಳು ಪ್ರಾಣ ನೀಗಿದ್ರು. ಇದು ಸಾಮಾನ್ಯವಾಗಿ ಅನೇಕರು ಭಾರತೀಯರ ಮನಸ್ಸಿನಲ್ಲಿ ಇದಿರ್ಬೋದು. ಹಾಗಾಗಿ ಮುಂದೇನಪ್ಪ ಏನಪ್ಪ ಅಂತ ಅಂದ್ಕೊಂಡಿರ್ತಾರೆ ಕೆಲವರೆಲ್ಲ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ. ಆದರೆ ಆ ಥರ ಏನೂ ಆಗದೆ ಸ್ಪೇಸ್ ಎಕ್ಸ್ ಇಲಾನ್ ಮಸ್ಕ್ ಅವರು ಅವರ ಸ್ಪೇಸ್ ಎಕ್ಸ್ ಸಂಸ್ಥೆ ನಿರ್ಮಾಣ ಮಾಡಿದಂತಹ ಕ್ರೂ ಡ್ರ್ಯಾಗನ್ ಬಂದು ಅಟ್ಲಾಂಟಿಕ್ ಸಾಗರದ ಮೇಲೆ ಇಳಿದಿದೆ ಇವತ್ತು. ಆಮೇಲೆ ಇನ್ನೊಂದೇ ಹೇಳಬೇಕು ಅಂದರೆ, ಈ ಕ್ರೂ ಡ್ರ್ಯಾಗನ್ ಅನ್ನೋದು ನೀರಿನ ಮೇಲೆ ಇಳಿಯುತ್ತೆ, ಅಮೆರಿಕದ್ದು. ಆದರೆ ಈ ಸ್ಟಾರ್ ಲೈನರ್ ಅನ್ನುವಂತಹ ನೌಕೆಯಲ್ಲಿ ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಹೋದರಲ್ಲ, ಬೋಯಿಂಗ್ ಸಂಸ್ಥೆ ನಿರ್ಮಾಣ ಮಾಡಿದ್ದು. ಅದು ನೀರ್ ಮೇಲೆ ಇಳಿಯಲ್ಲ, ನೆಲದ ಮೇಲೆ ಇಳಿಯುತ್ತೆ. ಅಮೆರಿಕದ್ದೇ ಆದರೂ ಅದು ನೆಲದ ಮೇಲೆ ಇಳಿಯುತ್ತೆ. ಇಳೀತು ಬಂದು ಏನೂ ಆಗಲಿಲ್ಲ ಅದಕ್ಕೆ. ಆದರೆ ಇವರು ಆ್ಯಕ್ಚುಲಾಗಿ ಹೆದರ್ಕೊಂಡ್ರು ಕಾರಣ ಆಯ್ತು ಅದಕ್ಕೆ. ಯಾವಾಗ ಅನಿಶ್ಚಿತತೆ, ಅನ್ಸರ್ಟನಿಟಿ ಇರುತ್ತೋ ಅವ್ರನ್ನ ಇವರಿಬ್ಬರನ್ನ ವಾಪಸ್ ಕಳಿಸುವಂತಹ ಒಂದು ನಿರ್ಧಾರ ತಗೊಳ್ಳಿಲ್ಲ ಅವರು. ಆದರೆ ಏನು ಪ್ಯಾರಾಡಾಕ್ಸ್ ಅಂತ ವಿಪರ್ಯಾಸ ಇದು, ಏನೂ ಆಗಲಿಲ್ಲ. ಯಾವ ಕ್ಷಣದಲ್ಲಿ ಏನ್ ಅನಿಶ್ಚಿತತೆ ಆಗ್ಬಿಡುತ್ತೆ ಅನ್ನೋದು ಯಾರ ಊಹೆಗೂ ಇರೋದಿಲ್ಲ, ಸಿಗೋದೇ ಇಲ್ಲ. ಅದು ಏನಾಗ್ಬಿಡುತ್ತೆ ಅನ್ನುವಂತಹ ಒಂದು ಕಲ್ಪನೆ. ಸೊ ಇವತ್ತಿನ ಈ ಒಂದು ಕೇಸ್ನಲ್ಲಿ ಏನು ತೊಂದರೆಗಳು ಆಗಿಲ್ಲ, ಬಿಕಾಸ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಇದು ಕೂಡ ಒಂದು ಕಾರಣ ಇರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.